ಕೌರವರ ಗದ್ದಲದ ಯುದ್ಧಾಹ್ವಾನಕ್ಕೆ ಪ್ರತಿಯಾಗಿ ಪಾಂಡವರು ತಮ್ಮ ತಮ್ಮ ಶಂಖಗಳನ್ನು ಮೊಳಗಿಸುವ ಮೂಲಕ ಆ ಆಹ್ವಾನವನ್ನು ಒಪ್ಪಿಕೊಂಡರು. ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು ಅನ್ನುವಷ್ಟರಲ್ಲಿ ಅರ್ಜುನ 2 ಸೇನೆಗಳ ಮಧ್ಯೆ ರಥವನ್ನು ತಗೊಂಡು ಹೋಗಿ ನಿಲ್ಲಿಸು ಅಂತ ಕೃಷ್ಣನಿಗೆ ಅಹಂಕಾರ ಭರಿತವಾಗಿ ಹೇಳ್ತಾನೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಭಗವದ್ಗೀತೆಯ ಅಧ್ಯಾಯ 1 ಶ್ಲೋಕ 22ರಲ್ಲಿ. ಯಾವದೇತಾನ್ ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಮಸ್ಮಿನ್ ರಣಸಮುದ್ಯಮೇ. ಮಹಾಭಾರತ ಯುದ್ಧ ಇತಿಹಾಸದಲ್ಲಿ ದಾಖಲೆಯಾದ ಮೊದಲ ಜಾಗತಿಕ ಯುದ್ಧ. ಇಂತಹ ಯುದ್ಧದ ಮುಂಚೂಣಿಯಲ್ಲಿ ನಿಂತ ಅರ್ಜುನ ಅಹಂಕಾರದಿಂದ ಮಾತಾಡ್ತಿದ್ದಾನೆ. ಅವನು ಶ್ರೀಕೃಷ್ಣನ ಹತ್ರ, ಇಲ್ಲಿ ನೆರೆದ ಇವರತ್ತ ನಾನೊಮ್ಮೆ ಕಣ್ಣು ಹಾಯಿಸಬೇಕು, ನನ್ನ ವಿರುದ್ಧ ಯುದ್ಧ ಮಾಡೋಕ್ಕೆ ಬಂದವರು ಯಾರು, ಹಾಗೂ ನನ್ನ ಕಡೆಯಿಂದ ನನ್ನ ಜೊತೆ ಯುದ್ಧ ಮಾಡೋಕ್ಕೆ ಬಂದವರು ಯಾರು ಅಂತ ನಾನು ಒಮ್ಮೆ ನೋಡಬೇಕು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನನ್ನೊಂದಿಗೆ ಯುದ್ಧ ಮಾಡೋಕ್ಕೆ ಬಂದವ್ರನ್ನ ಒಂದ್ಸಲ ನೋಡಬೇಕು ಅನ್ನುವ ಮಾತಲ್ಲಿ ಅಹಂಕಾರಭರಿತ ವ್ಯಂಗ್ಯ ಇದೆ. ತಾನು ಮಹಾವೀರ, ತನ್ನೆದುರು ನೆರೆದ ಈ ಸೇನೆ ನನಗೆ ಏನೂ ಅಲ್ಲ ಅನ್ನುವ ಸೊಕ್ಕಿನ ಮಾತು ಇದು. ಮುಂದೆ ಶ್ಲೋಕ 23ರಲ್ಲಿ ಯೋತ್ಸ್ಯಮಾನಾನವೇಕ್ಷೇಹಂ ಯಯೇತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ ಯುದ್ಧೇ ಪ್ರಿಯಚಿಕೀರ್ಷವಃ. ಅರ್ಜುನನ ಅಹಂಕಾರ ಮತ್ತಷ್ಟು ಜಾಸ್ತಿಯಾಗಿ ಈಗ ಶ್ರೀಕೃಷ್ಣನಿಗೆ ಆಜ್ಞೆ ಮಾಡುವಂಥ ರೀತಿಯಲ್ಲಿ ಮಾತಾಡ್ತಿದ್ದಾನೆ. ಬುದ್ಧಿಗೇಡಿ ದುರ್ಯೋಧನನಿಗೆ ಜಯವಾಗಬೇಕು ಅಂತ ಬಯಸಿ ನಮಗೆ ತೊಂದರೆ ಕೊಡೋಕೆ ನನ್ನ ವಿರುದ್ಧ ನಿಂತವರನ್ನ ನಾನೊಮ್ಮೆ ನೋಡಬೇಕು ಅಂತ ಅರ್ಜುನ ಆಜ್ಞಾಸ್ವರದಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ನನ್ನ ವಿರುದ್ಧ ನಿಂತವರನ್ನ ನಾನು ಒಮ್ಮೆ ನೋಡಬೇಕು ಅಂತ ಹೇಳ್ತಿರುವ ಅರ್ಜುನ ಅಹಂಕಾರದ ದಾಸನಾಗಿರೋದು ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಈ ಅಹಂಕಾರದಲ್ಲಿ ಅರ್ಜುನ ಭಗವಂತನನ್ನೇ ಮರೆತು ಮಾತಾಡ್ತಿದ್ದಾನೆ. ಅಹಂಕಾರ ಒಮ್ಮೆ ತಲೆಗೆ ಹತ್ತಿದ್ರೆ ಮುಂದೆ ಯಾರಿದ್ದಾರೆ, ನಾವೇನು ಮಾತಾಡ್ತಿದ್ದೀವಿ ಅನ್ನೋದು ನಮ್ಮ ಗಮನಕ್ಕೆ ಇರೋದಿಲ್ಲ. ಹಾಗಾಗಿದೆ ಅರ್ಜುನನ ಪರಿಸ್ಥಿತಿ. ಹಾಗಾದರೆ ಮುಂದೆ ಏನಾಗತ್ತೆ ಅನ್ನೋದನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.